ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಅವಶ್ಯಕತೆ ಬಿದ್ದಾಗಲೆಲ್ಲ ಹಲವು ಮಠದ ಮಠಾಧೀಶರು ತಮ್ಮ ಸಮುದಾಯದ ನಾಯಕರುಗಳ ಬೆನ್ನಿಗೆ ನಿಲ್ಲುವಂತಹ ಕೆಲಸವನ್ನು ಮಾಡಿದ್ದಾರೆ. ಈಗ ನಿರ್ಮಲಾನಂದ ಶ್ರೀಗಳ ಹೇಳಿಕೆ, ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವು ಮಠಾಧೀಶರು ಕೂಡ ಮಾತನಾಡ್ತಾ ಇದ್ದಾರೆ. ಈ ವಿಚಾರದಲ್ಲಿ ಮಠಾಧೀಶರ ಮಧ್ಯಪ್ರವೇಶ ಸೂಕ್ತವಲ್ಲ, ಮಧ್ಯಪ್ರವೇಶವನ್ನು ಮಾಡಿ ಗೊಂದಲ ಸೃಷ್ಟಿಸೋದು ಸರಿಯಲ್ಲ. ಸಿದ್ದರಾಮಯ್ಯನವರನ್ನ ಎಂದೂ ಕೂಡ ಕುರುಬ ನಾಯಕ ಅಂತ ನಾವು ನೋಡಿಲ್ಲ. ಯಾವುದೇ ಮಠಾಧೀಶರು ರಾಜಕೀಯ ಮಾತನಾಡುವಂತಹದ್ದು ಸೂಕ್ತವಲ್ಲ. ಕಾಗಿನೆಲೆಯ ಶಾಖಾ ಮಠದ ತಿಂತಣಿಯ ಸಿದ್ದರಾಮಾನಂದ ಪುರಿ ಶ್ರೀಗಳು ಕೊಟ್ಟಂತಹ ಹೇಳಿಕೆ ಇದು. ಈ ಮೂಲಕ ಒಕ್ಕಲಿಗ ಶ್ರೀಗಳು ಕೊಟ್ಟಂತಹ ಹೇಳಿಕೆಗೆ ಟಾಂಗ್ ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಅರ್ಥಾತ್ ಸಿದ್ದರಾಮಯ್ಯನವರ ಪರವಾಗಿ ಬ್ಯಾಟ್ ಬೀಸುವಂತಹ ಕೆಲಸವನ್ನು ಪರೋಕ್ಷವಾಗಿ ಶ್ರೀಗಳು ಮಾಡಿರೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈ ಮೂಲಕ ರಾಜ್ಯ ಕಾಂಗ್ರೆಸ್ನ ಅಧಿಕಾರ ಹಂಚಿಕೆಯ ಜಟಾಪಟಿ ಮತ್ತೊಂದು ಮಗ್ಗಲಿಗೆ ಹೊರಳಿರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇಷ್ಟು ದಿನ ಶಾಸಕರುಗಳು ಸಚಿವರುಗಳು ಲಾಭಿಯನ್ನು ಮಾಡ್ತಾ ಇದ್ರು, ತಮ್ಮ ನಾಯಕರುಗಳ ಪರವಾಗಿ ಮಾತನಾಡ್ತಾ ಇದ್ರು. ಈಗ ವಿವಿಧ ಮಠಗಳ ಮಠಾಧೀಶರು ತಮ್ಮ ಸಮುದಾಯದ ನಾಯಕರ ಬೆನ್ನಿಗೆ ನಿಲ್ಲುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಮ್ಮ ಜೊತೆಗೆ ಕುರುಬ ಸಮುದಾಯದ ಸ್ವಾಮೀಜಿ ಇದ್ದಾಳೆ, ಅವ್ರನ್ನ ಮಾತಾಡಿಸ್ತೇನೆ. ಇವತ್ತು ಅಚ್ಚರಿ ಬೆಳವಣಿಗೆ ಆಗಿರುವಂಥದ್ದು ಅದರ ಏನು ನಿರ್ಮಲಾನಂದ ಸ್ವಾಮೀಜಿಗಳು ಡಿ.ಕೆ. ಶಿವಕುಮಾರ್ ಅವರು CM ಅನ್ನೋ ಮಾತನ್ನು ಹೇಳಿದ್ದಾರೆ. ಇದನ್ನು ಕುರುಬ ಸಮುದಾಯ ಸ್ವಾಮೀಜಿಯಾಗಿ ನೀವು ಯಾವ ರೀತಿ ಪ್ರತಿಕ್ರಿಯೆ? ನಮ್ಮ ಮಠ ಕುರುಬ ಸಮುದಾಯವನ್ನು ಅಷ್ಟೇ ಪ್ರತಿನಿಧಿಸಿಲ್ಲ, ಸಮಸ್ತ ಧಾರ್ಮಿಕ ಸಾಮಾಜಿಕ ಅನ್ಯಾಯಕ್ಕೆ ಒಳಗಾದಂತಹ ಸಮುದಾಯಗಳನ್ನು ಪ್ರತಿನಿಧಿಸುತ್ತೆ. ಹಾಗಾಗಿ ಒಕ್ಕಲಿಗ ಕುರುಬ ಅನ್ನೋದು ಪ್ರಶ್ನೆ ಅಲ್ಲ. ಇಲ್ಲಿ ಆ ಪಕ್ಷ ಅವರ ಹೈಕಮಾಂಡ್ ಇದೆ, ಅದು ಅವರನ್ನು ನಿರ್ಧರಿಸ್ತಾರೆ. ಸ್ವಾಮೀಜಿಗಳು ಜಾತಿ ಹಿನ್ನೆಲೆಯಲ್ಲಿ ರಾಜಕೀಯವಾಗಿ ಮಾತಾಡ್ತಕ್ಕಂಥದ್ದು ಧಾರ್ಮಿಕ ರಂಗಕ್ಕೆ ಅವಮಾನ ಮಾಡ್ದಂಗೆ ಅಂತಂದ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೀನಿ. ಈ ಮಾತುಕತೆ ಈ ಸಂದರ್ಭದಲ್ಲಿ ಆಗಬೇಕು ಅಂದರೆ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಈಗಾಗಲೇ ಮಾತು ಕೊಟ್ಟಿದ್ರು. ಈ ರೀತಿಯಂಥ ಒಕ್ಕಲಿಗ ಸಮುದಾಯ ಈಗ ಭಕ್ತರು ಈ ರೀತಿಯಾದಂಥ ಒತ್ತಾಯ ಮಾಡ್ತಾರೆ ಅನ್ನೋ ಮಾತನ್ನು ಹೇಳಿರುವಂಥದ್ದು. ಹೀಗಾಗಿ ಸಿದ್ದರಾಮಯ್ಯವರಿಗೆ ಒಂದು ರೀತಿ ರಾಜ್ಯದ ಹಂಗ ಬರೋದಿಲ್ಲ. ಅವರು ಸ್ವಾಮೀಜಿ ಜನಗಳು ಒತ್ತಾಯ ಮಾಡ್ತಾರೆ ಅಂದ ತಕ್ಷಣ ಈಗ ನಾಡಿನ ಹಲವಾರು ಮಠಾಧೀಶರಿಗೆ ಅವರವರ ಶಿಷ್ಯರು ಒತ್ತಾಯ ಮಾಡ್ತಾ ಇರ್ತಾರೆ. ಆದರೆ ಮಠಾಧೀಶರಾದಂಥವರು ಸಾರ್ವಜನಿಕವಾಗಿ ಸರ್ವ ಜನಾಂಗದ ಹಿತವನ್ನು ಕಾಯುವಂಥ ಹಿನ್ನೆಲೆಯಲ್ಲಿ ಪ್ರತಿಕ್ರಿಯೆಯನ್ನು ನೀಡಬೇಕೇ ಹೊರತು ಜನಾಂಗೀಯ ಹಿನ್ನೆಲೆಯಲ್ಲಿ ಪ್ರತಿಕ್ರಿಯೆ ಮಾಡೋದು ಧಾರ್ಮಿಕ ರಂಗಕ್ಕೆ ಶೋಭೆ ಅಲ್ಲ ಅಂತಂದ್ಬಿಟ್ಟು ಈ ಸಂದರ್ಭದಲ್ಲಿ ಬಯಸ್ತೀನಿ. ಇದಿಷ್ಟು ಶ್ರೀಗಳ ಮಾತನ್ನು ಯಾವುದೇ ಕಾರಣಕ್ಕೂ ಕೂಡ ಏನು ರಾಜಕೀಯ ವಿಚಾರದಲ್ಲಿ ಶ್ರೀಗಳು ಮಾತನಾಡಬಾರ್ದು ಅನ್ನೋ ಮಾತನ್ನು ಹೇಳಿರುವಂಥದ್ದು. ಕ್ಯಾಮ್ರಾಮನ್ ನಾಗರ ಜೊತೆ ಪುಕ್ಕೆರೆಯ ಪಬ್ಲಿಕ್ TV ಹಾವೇರಿ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಶ್ರೀನಿವಾಸ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶ್ರೀನಿವಾಸ, ವಿವಿಧ ಮಠಗಳ ಮಠಾಧೀಶರ ಹೇಳಿಕೆಯ ಮೂಲಕ ಈ ಕುರ್ಚಿ ಕಚ್ಚಾಟ ಮತ್ತೊಂದು ಮೊಗ್ಗಲಿಗೆ ಹೊರಳಿರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಬಟ್ CM ಡಿ.ಕೆ. ಶಿವಕುಮಾರ್ ಅವರು ನಿರ್ಮಲಾನಂದ ಶ್ರೀಗಳ ಹೇಳಿಕೆಯ ಮೂಲಕ ತಮ್ಮ ಬತ್ತಳಿಕೆಯಲ್ಲಿರುವಂತಹ ಮತ್ತೊಂದು ಬಾಣವನ್ನು ಪ್ರಯೋಗಿಸಿದ್ರ ಅಂಥೇಳಿ ಮುಖ್ಯಮಂತ್ರಿ ಸ್ಥಾನದ ವಿಚಾರದಲ್ಲಿ ಪ್ರೇಮ್, ಸಹಜವಾಗಿ ಡಿ.ಕೆ. ಶಿವಕುಮಾರ್ ಅವರು ಶತಾಯಗತಾಯ ಅಧಿಕಾರವನ್ನ ಪಡಿಲೇಬೇಕು ಅನ್ನುವಂತ ಹಠಕ್ಕೆ ಬದ್ದಂತ ಕಾಣ್ತಿದೆ. ಮೊದಲು ಡಿ.ಕೆ. ಸುರೇಶ್ ಅವರ ಸಹೋದರರು ಸಿದ್ದರಾಮಯ್ಯನವರು ಕೊಟ್ಟ ಮಾತನ್ನ ನಡೆಸ್ಕೊಳ್ತಾರೆ ಅನ್ನುವಂತಹ ರೀತಿಯಲ್ಲಿ ಮಾತನಾಡುವ ಮೂಲಕ ಪರೋಕ್ಷವಾಗಿ 2.5 ವರ್ಷದ ಸಂದೇಶವನ್ನ ಸಿದ್ದರಾಮಯ್ಯರಿಗೆ ರವಾನೆ ಮಾಡುವಂತ ಪ್ರಯತ್ನವನ್ನ ಮಾಡಿದ್ರು. ಎರಡನೇದಾಗಿ CM ಡಿ.ಕೆ. ಶಿವಕುಮಾರ್ ಅವರ ಆಪ್ತರು ನೇರವಾಗಿ ದೆಹಲಿಗೆ ಪೆರೇಡ್ ಮಾಡಿ ಹೈಕಮಾಂಡ್ ಮೇಲೆ ಒತ್ತಡ ತಂತ್ರವನ್ನ ಹಾಕುವಂತ ಪ್ರಯತ್ನವನ್ನ ಮಾಡಿದ್ರು. ಈಗ ಮೂರನೇ ಭಾಗವಾಗಿ ಒಕ್ಕಲಿಗ ಸಮುದಾಯದ ನಾಯಕ ಸ್ವಾಮೀಜಿಗಳಾದಂತಹ ನಿರ್ಮಲಾನಂದ ಸ್ವಾಮೀಜಿಗಳು ನೇರವಾಗಿ ಅಖಾಡಕ್ಕೆ ಇಳಿದು ಡಿ.ಕೆ. ಶಿವಕುಮಾರ್ ಅವರಿಗೆ ಅಧಿಕಾರ ಹಸ್ತಾಂತರವನ್ನ ಮಾಡಬೇಕು ಅನ್ನುವಂತಹ ಒತ್ತಾಯವನ್ನ ಕಾಂಗ್ರೆಸ್ ಹೈಕಮಾಂಡ್ ಮೇಲೆ ಮಾಡಿದ್ದಾರೆ. ಹೀಗಾಗಿ ತಮ್ಮ ಬತ್ತಳಿಕೆಯಲ್ಲಿರುವಂತಹ ಎಲ್ಲಾ ಅಸ್ತ್ರವನ್ನು ಕೂಡ ಡಿ.ಕೆ. ಶಿವಕುಮಾರ್ ಅವರು ಒಂದೊಂದಾಗಿ ಬಿಡುಗಡೆಯನ್ನು ಮಾಡ್ತಿದ್ದಾರೆ. ಈಗ ನೇರವಾಗಿ ಒಕ್ಕಲಿಗ ಸ್ವಾಮೀಜಿಗಳೇ ಅಖಾಡಕ್ಕೆ ಇಳಿದಿರೋದ್ರಿಂದ ಹೈಕಮಾಂಡ್ಗೆ ಸಹಜವಾಗಿ ಗೊಂದಲಗಳಾಗುತ್ತೆ. ನಿನ್ನೆ ಸ್ವಾಮೀಜಿಗಳು ಮಾತನಾಡ್ತಾ ಡಿ.ಕೆ. ಶಿವಕುಮಾರ್ ಅವರ ಸೇವೆ ಪಕ್ಷಕ್ಕೆ ದೊಡ್ಡ ಮಟ್ಟದಲ್ಲಿದೆ, ನೋವನ್ನ ತಿಂದು ಪಕ್ಷವನ್ನ ಕಟ್ಟಿದ್ದಾರೆ. ಹೀಗಾಗಿ ಉಳಿದ 2.5 ವರ್ಷ ಅಧಿಕಾರವನ್ನ ಹೈಕಮಾಂಡ್ ಡಿ.ಕೆ. ಶಿವಕುಮಾರ್ ಅವರಿಗೆ ಕೊಡಬೇಕು ಅನ್ನುವಂಥದ್ದು ಸಮುದಾಯದ ಮತ್ತೆ ನನ್ನಯ ಒತ್ತಾಯ ಅನ್ನುವಂತಹ ಮಾತುಗಳನ್ನು ಕೂಡ ಶ್ರೀಗಳೇ ಹೇಳಿದ್ದಾರೆ. ಹೀಗಾಗಿ ಈಗ ಹೈಕಮಾಂಡ್ ಮುಂದೆ ಇರುವಂತದ್ದು ಯಕ್ಷ ಪ್ರಶ್ನೆ, ಯಾವ ನಿಲುವನ್ನ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು. ಒಂದ್ ಕಡೆ ಒಕ್ಕಲಿಗ ಸ್ವಾಮೀಜಿಗಳು ಡಿ.ಕೆ. ಶಿವಕುಮಾರ್ ಅವರ ಪರ ಬ್ಯಾಟಿಂಗ್ ಮಾಡಿದ್ರೆ ಏನು ಸಿದ್ದರಾಮಯ್ಯವರ ಪರವೂ ಕೂಡ ಕುರುಬ ಸ್ವಾಮೀಜಿಗಳು ಅಖಾಡಕ್ಕೆ ಇಳಿದಿದ್ದಾರೆ. ಅದು ಕಾಗಿನೆಲೆ ಶ್ರೀಗಳಾಗಿರ್ಬೋದು, ವಿವಿಧ ಮಠದ ಮಠಾಧೀಶರು ಈಗ ಅವರ ಪರವಾಗಿ ಅಖಾಡಕ್ಕೆ ಇಳಿದಿದ್ದಾರೆ.
ಹೀಗಾಗಿ ಈಗ ಸ್ವಾಮೀಜಿ ವರ್ಸಸ್ ಸ್ವಾಮೀಜಿ ಆಗಿದೆ. ಈಗ ಹೈಕಮಾಂಡ್ ಯಾವ ನಿಲುವನ್ನ ತೆಗೆದುಕೊಳ್ಳುತ್ತೆ, ಇಬ್ಬರಿಗೂ ಸಂಧಾನ ಆಗುವಂತಹ ಸೂತ್ರವನ್ನ ಕಂಡುಹಿಡಬೇಕಾದಂತದ್ದು ಹೈಕಮಾಂಡ್ಗೆ ಅನಿವಾರ್ಯ. ಇಬ್ಬರನ್ನು ಕರೆಸಿಕೊಂಡು ಯಾವ ನಿಲುವನ್ನ ತೆಗೆದುಕೊಂಡು ಎರಡೂ ಸಮುದಾಯಕ್ಕೆ ಯಾವುದೇ ರೀತಿಯಾದಂತಹ ನೋವಾಗದ ರೀತಿಯಾಗಿ ನಿಲುವನ್ನ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗತ್ತೆ. ಪ್ರೇಮ್. ಓಕೆ ಶ್ರೀನಿವಾಸ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ನಿಮ್ಮಿಂದ ಪಡಿತಾ ಹೋಗ್ತೀವಿ.